ನಮಸ್ಕಾರ ಎಲ್ಲರಿಗೂ. ಇಂದು ನಾವು ತುಂಬಾ ಸುಲಭವಾಗಿ ಮಾಡುವ ಮಂಡಕ್ಕಿ ಮತ್ತು ತೆಂಗಿನಕಾಯಿ ದೋಸೆ ರೆಸಿಪಿಯನ್ನು ನೋಡೋಣ. ಈ ದೋಸೆ ತುಂಬಾ ಸಾಫ್ಟ್ ಆಗಿ ಮತ್ತು ರುಚಿಯಾಗಿ ಬರುತ್ತದೆ. ಬೆಳಗಿನ ಉಪಹಾರಕ್ಕೆ ಇದು ಒಂದು ಪರ್ಫೆಕ್ಟ್ ರೆಸಿಪಿ. ಬೇಕಾಗುವ ಸಾಮಾನು: ಮಂಡಕ್ಕಿ ಮುರುಮುರಾ ಪಫ್ಡ್ ರೈಸ್ 2 ಕಪ್, ಅಕ್ಕಿ 1 ಕಪ್, ತುರಿದ ತೆಂಗಿನಕಾಯಿ 1 ಕಪ್, ಅವಲಕ್ಕಿ ಅರ್ಧ ಕಪ್, ಮೆಂತ್ಯ ಅರ್ಧ ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ನೀರು ಬೇಕಾದಷ್ಟು, ಎಣ್ಣೆ ತುಪ್ಪ. ದೋಸೆ ಮಾಡಲು ಮೊದಲು ಒಂದು ಬಟ್ಟಲಿಗೆ 1 ಕಪ್ ಅಕ್ಕಿ ಮತ್ತು ಅರ್ಧ ಟೀ ಸ್ಪೂನ್ ಮೆಂತ್ಯ ಹಾಕಿ 4 ರಿಂದ 5 ಗಂಟೆ ನೆನೆಸಿಡಿ. ಇದೀಗ 2 ಕಪ್ ಮಂಡಕ್ಕಿ ಮತ್ತು ಅರ್ಧ ಕಪ್ ಅವಲಕ್ಕಿಯನ್ನು ತೆಗೆದುಕೊಂಡು ಸುಮಾರು 15 ನಿಮಿಷ ನೀರಲ್ಲಿ ನೆನೆಸಿಕೊಳ್ಳಿ. ನೆನೆಸಿದ ಅಕ್ಕಿ, ಮಂಡಕ್ಕಿ, ಅವಲಕ್ಕಿ ಮತ್ತು 1 ಕಪ್ ತುರಿದ ತೆಂಗಿನಕಾಯಿ ಮಿಕ್ಸಿಗೆ ಹಾಕಿ ಬೇಕಾದಷ್ಟು ನೀರು ಸೇರಿಸಿ ಮೃದುವಾದ ಹಿಟ್ಟಾಗಿ ರುಬ್ಬಿಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಹಿಟ್ಟನ್ನು 6 ರಿಂದ 8 ಗಂಟೆ ಫರ್ಮೆಂಟ್ ಆಗಲು ಬಿಡಿ. ಹಿಟ್ಟು ಚೆನ್ನಾಗಿ ಏರಿದ ನಂತರ ದೋಸೆ ತವಾ ಬಿಸಿ ಮಾಡಿಕೊಳ್ಳಿ. ತವೆಗೆ ಸ್ವಲ್ಪ ಎಣ್ಣೆ ಹಚ್ಚಿ 1 ಕರಚಿ ಹಿಟ್ಟು ಹಾಕಿ ಸಣ್ಣದಾಗಿ ಹರಡಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮಧ್ಯಮ ಉರಿಯಲ್ಲಿ ಬೇಯಿಸಿ. ಕೆಳಭಾಗ ಗೋಲ್ಡನ್ ಕಲರ್ ಬಂದಾಗ ತಿರುಗಿಸಿ ಇನ್ನೊಂದು ಬದಿಯೂ ಬೇಯಿಸಿಕೊಳ್ಳಿ. ಈಗ ನಮ್ಮ ಸಾಫ್ಟ್ ಮತ್ತು ಟೇಸ್ಟಿ ಮಂಡಕ್ಕಿ ತೆಂಗಿನಕಾಯಿ ದೋಸೆ ಸರ್ವ್ ಮಾಡಲು ರೆಡಿ. ಇದನ್ನು ತೆಂಗಿನಕಾಯಿ ಚಟ್ನಿ ಅಥವಾ ಸಾಂಬಾರ್ ಜೊತೆ ತಿಂದರೆ ಇನ್ನೂ ರುಚಿ ಹೆಚ್ಚಾಗುತ್ತದೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.